ಎಲ್ರಿಗೂ ನಮಸ್ಕಾರಗಳು. ಸ್ವಲ್ಪ ಜನ ಬೆಳಗ್ಗೆ ಹೊತ್ತು 4 ಗಂಟೆ ಇಲ್ಲ 5 ಗಂಟೆ ಇಲ್ಲ 6 ಗಂಟೆ ನಿದ್ದೆನಿಂದ ಎದ್ದ ತಕ್ಷಣ ಏನೋ ಒಂದು ಕುಡಿತಿರ್ತಾರೆ. ಹಾಲೋ ಇಲ್ಲೋ ಬೆಡ್ ಕಾಫಿನೋ ಏನೋ ಒಂದು. ಬೆಳಗ್ಗೆ ಹೊತ್ತು ಏನೂ ಕುಡಿದಿಲ್ಲ 8 ರಿಂದ 9 ಗಂಟೆ ತನಕ ಹೊಟ್ಟೆನ ಒಣಗಿಸಿದ್ರೆ ರಕ್ಷಣಾ ವ್ಯವಸ್ಥೆ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ಕರುಳಿನಿಂದ ಯಾವ ಆಹಾರ ಇಲ್ಲ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇದ್ದವ ನಮ್ಮ ಶರೀರದಲ್ಲಿ ಲಿವರ್ನಿಂದ ಒಂದು ಜಿ.ಪಿ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟ್. ಇದು ಏನು ಮಾಡುತ್ತೆ ಅಂದರೆ ಬೋನ್ ದಲ್ಲಿ ಇರೋ ಇಮ್ಯುನಿಟಿ ಸೆಲ್ಸ್ನ ಆ್ಯಕ್ಟಿವ್ ಮಾಡುತ್ತೆ. ಅದಕ್ಕೆ ಇಮ್ಯುನಿಟಿ ಬೂಸ್ಟ್ 2 ಪಟ್ಟು ವೇಗದಲ್ಲಿ ಕೆಲಸ ಮಾಡುತ್ತೆ. ಈ ಹಾರ್ಮೋನ್ ರಿಲೀಸ್ ಆದಮೇಲೆ ಅದಕ್ಕೆ ಬೆಳಗ್ಗೆ ಹೊತ್ತು ನಿಮ್ಮ ಬಾಡಿ ಫೈಟಿಂಗ್ ಮೆಕಾನಿಸಮ್ ಒಳ್ಳೆ ಸ್ಪೀಡಾಗಿ ಕೆಲಸ ಮಾಡುತ್ತೆ. ವೈರಸ್ ಬ್ಯಾಕ್ಟೀರಿಯಾಸ್ನ ಕಂಟ್ರೋಲ್ ಮಾಡೋದು, ಸಾಯಿಸ್ಬಿಡೋದು ಮಾಡುತ್ತೆ. ಈ ಪ್ರಾಸೆಸ್ ಎಲ್ಲ ಬೆಳಗ್ಗೆ ಹೊತ್ತು ನಡೆಯುತ್ತದೆ. ಆ ಟೈಮಲ್ಲಿ ನಾವು ಏನಾದರೂ ಬೆಳಗ್ಗೆ ಹೊತ್ತು ಹಾಲಾಗಲಿ ಇಲ್ಲ ಟೀ ಕಾಫಿ ಏನಾದರೂ ಕುಡಿದ್ರೆ ಬೆಂಕಿ ಮೇಲೆ ನೀರು ಹಾಕಿದ ಥರ ಆಗಿಬಿಡುತ್ತೆ. ಇಮ್ಯುನಿಟಿ ಬೂಸ್ಟಿಂಗ್ ಕೆಲಸ ಸ್ಟಾಪ್ ಆಗಿಬಿಡುತ್ತೆ. ಮತ್ತೆ ಸ್ಟಾರ್ಟ್ ಆಗಬೇಕು ಅಂದರೆ ಮಿಡ್ನೈಟ್ ಆಗೋವರೆಗೂ ಸ್ಟಾರ್ಟ್ ಆಗಲ್ಲ. ಸ್ಪೀಡಾಗಿ ಹೋಗೋ ಇಮ್ಯುನಿಟಿ ಬೂಸ್ಟ್ನ ನಾವು ಸಡನ್ನಾಗಿ ಬ್ರೇಕ್ ಹಾಕಿ ನಿಲ್ಲಿಸಿರೋ ಥರ ಆಗಿಬಿಡುತ್ತೆ ಬೆಳಗ್ಗೆ ಕಾಫಿ ಟೀ ಹಾಲು ಕುಡಿಯೋದ್ರಿಂದ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿತಾ ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಅಟ್ಲೀಸ್ಟ್ 8 ಗಂಟೆ 9 ಗಂಟೆ ಮ್ಯಾಕ್ಸಿಮಮ್ 10 ಗಂಟೆ ತನಕ ನೀರು ಮೇಲೆ ಇರ್ತಾರೋ ಅವರಿಗೆ ಇಮ್ಯುನಿಟಿ ಬೂಸ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ. ವೈರಸ್ ಏನು ಹೋದ್ರೂ ಸಾಯಿಸುತ್ತೆ. ನೀವು ಎಲ್ಲರೂ ಈ ಟಿಪ್ನ ಫಾಲೋ ಮಾಡಿರಿ. ನಿಮ್ಮ ಇಮ್ಯುನಿಟಿ ಪವರ್ 2 ಪಟ್ಟು 3 ಪಟ್ಟು ಸ್ಪೀಡಲ್ಲಿ ನಿಮ್ಮನ್ನು ಕಾಪಾಡುತ್ತೆ.